ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ವರ್ಗಾವಣೆಗೊಂಡ ಪೊಲೀಸ್ ಪೇದೆಗಳಿಗೆ ಬೀಳ್ಕೊಡುಗೆ. ಸದಾ ಹಸನ್ಮುಖಿಯಾಗಿ ಸಾರ್ವಜನಿಕರೊಂದಿಗೆ ಸ್ನೇಹದ ಸಂಪರ್ಕ ಹೊಂದಿ ನಗರದಲ್ಲಿ ಆಗುಹೋಗುವ ಹಬ್ಬ ಹರಿದಿನಗಳ ಮಾಹಿತಿಗಳನ್ನ ಸಂಗ್ರಹಿಸಿ. ನಗರದಲ್ಲಿ ಕೋಮುಗಲಭೆ ಆಗದಂತೆ ಇಲಾಖೆಯ ಸಿಬ್ಬಂದಿಗಳು ಅವರ ಜತೆಗೆ ಸಂಭ್ರಮಗಳಲ್ಲಿ ಭಾಗವಹಿಸಿ ಸೌಹಾರ್ದ ಬೆಸೆಯುತ್ತಿದ್ದ ಆನಂದ್ ಜಾಯಿಗೋಣಿ ಹಾಗೂ ಮುರಗೇಶ್ ಕಕಮರಿ ವರಿಗೆ. ದೊಡ್ಡಪೇಟೆ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮಾರ್ಚ್ 3, 2026 ಮಂಗಳವಾರರಂದು ಸನ್ಮಾನ ಮಾಡಿ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ನಗರದ ದೊಡ್ಡಪೇಟೆ ಠಾಣೆ ಇನ್ಸ್ಪೆಕ್ಟರ್ ಸತ್ಯನಾರಾಯಣ, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕೆ. ಅಂಬಿಗರ್, ನಾರಾಯಣ ಮಧುಗಿರಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಚೂಡಾಮಣಿ, ಹರ್ಷ, ಶ್ರೀನಿವಾಸ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಆಗ್ತಾ ಇದೆ ನಿಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ಎಲ್ಲ ಕ್ಷಮಿಸಿ ಅಂತ ನಮ್ಮದು ಕೋಟೆಯಲ್ಲಿದೆ ಈ ವರ್ಷ. ಅದಾದ್ಮೇಲೆ ದೊಡ್ಡಪೇಟೆಗೆ ಬಂದೆ ಸರ್. ಅದು ಅನಿವಾರ್ಯವಾಗಿ ಬಂದೆ, ಲಾಸ್ಟ್ ಸಿಕ್ಕಿತ್ತು ಸರ್. ಜನರಲ್ ಪರ್ಪರಲ್ಲಿ ಅನಿವಾರ್ಯವಾಗಿ ದೊಡ್ಡಪೇಟೆಗೆ ಬಂದೆ ಸರ್. ಆದರೆ ಭಾರಿ ಒಳ್ಳೆ ಸ್ಟೇಷನ್ ಸರ್ ಇದು. ಒಳ್ಳೆ ಕೆಲಸ ಕಲಿಬಹುದು, ಮತ್ತೆ ಕಲ್ತೀವಿ ಸರ್ ಕೆಲಸ. ಹೊರಗಡೆ ಔಟ್ಡೋರ್ ಕೆಲಸ ಜನರ ಜೊತೆ ಹೆಂಗೆ ಮಾಡೋದು ಇಲ್ಲಿ ಬಂದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು ಸರ್. ದೊಡ್ಡಪೇಟೆ ಭಾಳ ಪಾಠ ಕಲಿಸಿದೆ ಸರ್. ಎಲ್ಲ ಸ್ಟಾಫು ಒಳ್ಳೆ ಸ್ಟಾಫ್ ಎಲ್ಲ ಭಾಳ ಕೋಆಪರೇಟ್ ಮಾಡಿ ಎಲ್ಲ ಯಂಗ್ಸ್ಟರ್ಗಳೇ ಸ್ಟೇಷನ್ ಇಂದ ಹೋಗ್ತಾ ಇದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಮಾಡೋದು. 20 days ಆಯ್ತು. 20 days ಆದಾಗ ನನಗೆ ಇಲ್ಲಿ ಬರೋದಕ್ಕಿಂತ ಮೊದಲು ಎಲ್ಲ ಹೇಳ್ತಿದ್ರು, ನಾನು ಒಂದ್ಸರಿ ದೊಡ್ಡಪೇಟೆ ಮಾಡಬೇಕು, ದೊಡ್ಡಪೇಟೆ ಒಳ್ಳೆ ಸ್ಟೇಷನ್, ದೊಡ್ಡಪೇಟೆ ನಿಮ್ಗೆ ಸೂಟ್ ಆಗುತ್ತೆ ಮಾಡಿ ಅಂತ. ಮತ್ತು ನಾನು ಮಧ್ಯೆ ಒಂದು 2-3 ತಿಂಗಳು 4 ತಿಂಗಳು ಡಿಸ್ಟರ್ಬ್ ಆದಾಗಲೂ ಹೇಳೋರು, ಸರ್ ನೀವು ದೊಡ್ಡಪೇಟೆಗೆ ಬರಬೇಕು, ಒಳ್ಳೆ ಸ್ಟಾಫ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಾಗೆ ಹೀಗೆ ಅಂತ. ನನಗೊಂದು ಇಂಟ್ರೆಸ್ಟ್ ಇತ್ತು ದೊಡ್ಡಪೇಟೆ ಮಾಡಬೇಕು ಅಂತ. ನನಗೆ ಸ್ವಲ್ಪ ಈ ಡ್ಯೂಟಿ ಪ್ಯಾಷನ್ ಜಾಸ್ತಿ. ಡ್ಯೂಟಿ ಬಿಸ್ನೆಸ್ಗಿಂತಲೂ ಪ್ಯಾಷನೇಟ್ ಆಗಿರ್ಬೇಕು ನಮ್ಮ ಡ್ಯೂಟಿ. ಪೊಲೀಸಲ್ಲಿ ಯೂನಿಫಾರ್ಮ್ ಎಲ್ಲರಿಗೂ ಸಿಕ್ಕಲ್ಲ ಮಾಡಿ. ಅವನು ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಾವು ಜವಾಬ್ದಾರಿನ ನಿಭಾಯಿಸ್ಬೇಕು. ಒಂದು ಎರಡನೇದು ನಮ್ಮ ಸ್ಟೇಷನ್ ಒಂದು ಅಭಿಮಾನ ಇರಬೇಕು ಎಲ್ಲರಿಗೂ. ನಮ್ಮ ಪೊಲೀಸ್ ಸ್ಟೇಷನ್, ನಮ್ಮ ಸಿಬ್ಬಂದಿ, ನಮ್ಮ ಫಿಲ್ಟ್ರೇಷನ್ ಹೆಂಗಿರ್ತದೆ ಹಾಗಿರ್ಬೇಕು. ನಮ್ಮ ಕೈಲಾಗಿಲ್ಲ, ಅದರಿಂದ ನಮ್ಗೇನು ಪ್ರಸಿದ್ಧಿ ಕೊಡಬೇಕಾಗಿಲ್ಲ. ನಮ್ಮ ಜವಾಬ್ದಾರಿ ಕೊಟ್ಟು ಜವಾಬ್ದಾರಿನ ನೀಟಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು. ಹಾಗೆ ಬಂದೆ ದೊಡ್ಡಪೇಟೆಗೆ. ಬಂದಾಗ ಈಗ ಏನಾಯ್ತು, ನಮ್ಗೆ ದೊಡ್ಡ ಒಂದು ಆಘಾತ ಅಂದ್ರೆ 4-5 ಜನ ಇವರೇ ಯಂಗ್ಸ್ಟರ್ಸ್ ಎಲ್ಲ ಒಳ್ಳೆ ಕೆಲಸಗಾರ ಎಲ್ಲ ವರ್ಗಾವಣೆ ಆಗಿದ್ದಾರೆ. ಬಟ್ ಅವ್ರು ನಂದು ಉದ್ದೇಶ ಒಂದೇ, ನಾನು ಯಾರೇ ಆಗಲಿ ವರ್ಗಾವಣೆ ಮಾಡ್ಕೊಳ್ಳೋರಿಗೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ವರ್ಗಾವಣೆ ಅವ್ರ ಅನುಕೂಲ ಇದೆ ಮಾಡ್ಕೊಂಡಿರ್ತಾರೆ, ನಮ್ಮ ಅನುಕೂಲ ನೋಡ್ಬೇಕಲ್ಲ, ಅವ್ರ ಅನುಕೂಲ ನೋಡ್ಬೇಕು. ಅವರಿಗೆ ಮುಂದೆ ಅಲ್ಲಿ ಏನೋ ಅನುಕೂಲ ಮಾಡಿದ್ದಾರೆ, ಪ್ಲೇಸ್ಗಳು ಆಗಿಲ್ಲ ಅಂದ್ರೆ ಪೋಸ್ಟಿಂಗ್ ಆಗಲ್ಲ, ಸೀನಿಯಾರಿಟಿ ಹೋಗುತ್ತೆ, ಇಂಥವೆಲ್ಲ ವಿಚಾರ ಇದ್ದಾಗ ಅವ್ರ ಅನುಕೂಲನೇ ಫಸ್ಟ್ ಪ್ರಿಯಾರಿಟಿ. ಹಾಗಾಗಿ ಅವರಿಗೆ ವರ್ಗಾವಣೆ ಆಗಿದೆ, ಲೀವ್ ಮಾಡಿದ್ವಿ, ಹೋಗಿ ತೊಂದರೆ. ಆದರೆ ನಮಗೊಂದು ದೊಡ್ಡ ಲಾಸ್ ಅಂತೆ. 4 ಜನ ಯಂಗ್ಸ್ಟರ್ಸ್ ಭಾಳ ದೊಡ್ಡ ಲಾಸ್ ಆಯಿತು. ಅವರ ಬಹಳ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ, ತಿಳ್ಕೊಂಡಿದ್ದೀನಿ ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಹೋದಾಗ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಆದ್ರೆ ಇನ್ನು ಉಳಿದವರು ಅಷ್ಟೇ, ಉಳಿದವರು ಸ್ವಲ್ಪ ಆಕ್ಟಿವ್ ಆಗಬೇಕು. ಈಗ ಅವ್ರಿಗೆ ಯಾಕೆ ಅಷ್ಟೊಂದು ಜನ ಎಲ್ಲ ಸಿಬ್ಬಂದಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಾರ್ವಜನಿಕ ಚೆನ್ನಾಗಿ ಮಿಂಗಲ್ ಆಗಿದೆ. ಈ ಬಂಟಿಂಗ್ಸ್ ಫ್ಲೆಕ್ಸ್ ಹೇಳಿದ್ರು ಅದ್ರ ಸುಲಭ ಅಲ್ಲ. ಅದು ಬರ್ಬೇಕಂದ್ರೆ ಅದು ಸಾಕಷ್ಟು ಮಾಹಿತಿ ಬರ್ಬೇಕು. ಮಾಹಿತಿ ಬರ್ಬೇಕಂದ್ರೆ ಸಾರ್ವಜನಿಕರ ಜೊತೆ ಬೆರೀಬೇಕು. ಸಾರ್ವಜನಿಕ ಜೊತೆ ಬೆರೆದ ತಕ್ಷಣವೂ ಆಗಲ್ಲ, ಅವ್ರು ನಿಮ್ಮ ಮಾತು ಕೇಳಂಗಿಲ್ಲ. ಅಂತ ಲೀಡರ್ಶಿಪ್ ಕ್ವಾಲಿಟಿನ ಎಲ್ಲರೂ ಬೆಳೆಸ್ಬೇಕು. ಈಗ ಪೊಲೀಸ್ ಸ್ಟೇಷನ್ 4 ಜನ ಅಂತ ಇದ್ರೆ ಆಗಲ್ಲ, ಪ್ರತಿಯೊಬ್ಬರು ಅವರೇ ಆಗಿರ್ಬೇಕು ಅಲ್ವಾ. ಅವರೇ ಆದಾಗ ಒಂದು ಪೊಲೀಸ್ ಸ್ಟೇಷನ್ ಒಳ್ಳೆ ಒಂದು ಹೆಸರು ಬರುತ್ತೆ, ಒಳ್ಳೆ ಕೆಲಸಗಳು ಆಗ್ತವೆ. ಈಗ ಕ್ರಿಕೆಟ್ ಟೀಮಲ್ಲಿ ಎಲ್ಲರೂ 11 ಜನ ಆಡಿದ್ರೆ ಒಂದು ಕ್ರಿಕೆಟ್ ಟೀಮ್ನಲ್ಲಿ ಗೆಲ್ಲಕ್ಕೆ ಸಾಧ್ಯ. ಯಾರೋ ಒಬ್ಬರಿಬ್ರು ಫೇಲ್ಯೂರ್ ಆಗ್ಬೋದು, ಬಟ್ ಎಲ್ಲರೂ ಫೇಲ್ಯೂರ್ ಆಗುತ್ತೆ ಕಷ್ಟ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಜವಾಬ್ದಾರಿ ಚೆನ್ನಾಗಿ ನಿಭಾಯಿಸಿ. ಇದನ್ನು ದೊಡ್ಡಪೇಟೆ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಸ್ಟೇಷನ್, ಒಳ್ಳೆ ರೆಪ್ಯೂಟೆಡ್ ಪೊಲೀಸ್ ಸ್ಟೇಷನ್. ದೊಡ್ಡಪೇಟೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ದೊಡ್ಡಪೇಟೆ ಗೌರವನೇ ಬೇರೆ. ನಾನು ಹೊರಗಡೆ ಕೇಳಿದ್ದೆ, ದೊಡ್ಡಪೇಟೆ ಇನ್ಸ್ಪೆಕ್ಟರ್ ಏನೋ ಒಂಥರ ಗೌರವ, ದೊಡ್ಡಪೇಟೆಯಲ್ಲಿ ಪೊಲೀಸರು ಏನೋ ಒಂದು ಗೌರವ. ಬೇರೆ ಪೊಲೀಸ್ ಸ್ಟೇಷನ್ಗೆ ಕಂಪೇರ್ ಮಾಡಿದ್ರೆ ರೆಪ್ಯೂಟೆಡ್ ಪೊಲೀಸ್ ಸ್ಟೇಷನ್. ಇದಕ್ಕೊಂದು ಗೌರವ ತರಬೇಕಂದ್ರೆ ಎಲ್ಲ ಒಟ್ಟಾಗಿ ಕೆಲಸ ಮಾಡಿ ಒಂದು ಗೌರವ ತರೋಣ ಮಾಡೋಣ ಆಗುತ್ತೆ. ಈ ಸಂದರ್ಭ ಇವರು 4 ಜನ ಹೋಗ್ಬಿಟ್ರು, ಇವರೆಲ್ಲ ಇದ್ರೆ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನನಗೂ ಆಸಕ್ತಿ ಇದೆ. ಭಾಳ ನೀವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಚೆನ್ನಾಗಿ ಮಾಡೋಣ.
ಇದೇನು ದೊಡ್ಡ ವಿಚಾರ ಅಲ್ಲ, ಸ್ಮಾಲ್ ಏರಿಯಾ ಇದು. ಅಂದ್ರೆ ಏನು ಅಂತ ಹೇಳಿದ್ರೆ ನಮ್ದು ಪ್ಲಾನ್ ಸಿಸ್ಟಮೆಟಿಕ್ ಇನ್ನೂ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡಿ ಏನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಕಂಟ್ರೋಲ್ ತರೋದಕ್ಕೆ ನಾವು ಜಾಸ್ತಿ ಹೊರಗಡೆ ಜಾಸ್ತಿ ಈ ಪ್ರೀತಿ ವಿಶ್ವಾಸ ಹಂಗೆ ಇರಲಿ, ಚೆನ್ನಾಗಿ ಹೊರಗಡೆ ನೀವೆಲ್ಲ ನಾನು ಹೊಸದಾಗಿ ಬಂದು ಚೆನ್ನಾಗಿರೋದು ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನ